ಅಶೋಕ್ ಅವರು ನಿವೃತ್ತಿ ಸೇವೆಯಿಂದ ನಿವೃತ್ತಿ ಆಗ್ತಿರೋದಕ್ಕೆ ಈ ಒಂದು ಗುರುಕುಲ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಬಂದಂಥ ತಮ್ಮೆಲ್ಲರಿಗೂ ಬಹಳ ಸ್ವಾಗತ. ಈ ನಿವೃತ್ತಿ ನಾವು ಅಶೋಕ್ ಅವರು ಆಸ್ಪತ್ರೆಯಲ್ಲಿದ್ದಾಗ ನಮ್ಮ ಊರಿಂದ ಬೇರೆ ಯಾರೇ ಇದ್ರೆ ನಾವೆಲ್ಲೂ ಹೋಗ್ತಿಲ್ಲ, ಅವರಿಗೆ ಹೇಳ್ತೀವಿ. ಅವರೇ ಬಂದು ನಿಂತು ಎಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿ ಡಾಕ್ಟರ್ಗಳಿಗೆ ಹೇಳ್ಬಿಡ್ತಾರೆ. ಅಂದ್ರೆ ಅಷ್ಟು ನಮ್ಗೆ ಆತ್ಮೀಯತೆ ಇತ್ತು. ಈಗ ಮುಂದೆ ಭಾಳ ತ್ರಾಸ ಆಗ್ತದೆ. ಅದಕ್ಕೆ ಅವ್ರ ಸೇವೆ ಯಾವುದೂ ಇಲ್ಲ ಅಂತಿದ್ದಿಲ್ಲ. ಹೋದ್ರು ಈ ಫೋನ್ ಮಾಡಿ ಹೇಳಿದ್ರೆ ಸಾಕು, ಅದು ಅಟೆಂಡ್ ಮಾಡಿ ಅದು ಅವ್ರಿಗೆ ಕರೆಕ್ಟ್ ಮಾಡಿ ಹೇಳ್ತಿದ್ರು. ಅಂಥ ಒಂದು ಸೇವೆ ಅವ್ರು ಮಾಡಿದ್ದಾರೆ. ಅದಕ್ಕೆ ದೇವರು ಅವರು ಈ ನಿವೃತ್ತಿ ಈ ಒಂದು ನಿವೃತ್ತಿಯಲ್ಲಿ ಕೂಡ ಸಮಾಜ ಸೇವೆಯಲ್ಲಿ ಅವರು ತೊಡ್ಕೊಳ್ಳಿ ಮತ್ತು ದೇವರು ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ನನ್ನ ಆತ್ಮೀಯ ಸಹೋದರರಾದ ಶ್ರೀ ಅಶೋಕ್ ಗಂಡಿಯವರು 32 ವರ್ಷಗಳ ಸುದೀರ್ಘ ಕಾಲ ಬಸವೇಶ್ವರ ಆಸ್ಪತ್ರೆಯ ಪ್ರಯೋಗಾಲಯದ ತಂತ್ರಜ್ಞಾನರಾಗಿ ಸೇವೆ ಸಲ್ಲಿಸಿ ಇಂದು ನಿವೃತ್ತರಾಗಿರುವುದಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಿ, ಅದೇ ರೀತಿ ಈಗ ನಮ್ಮ ಮಾವನವರಾದ ರಾಜೇಂದ್ರ ಕರೇಕಲ್ ಅವರು ಹೇಳಿದಂತೆ ಯಾವುದೇ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಫೋನ್ ಮಾಡಿ ಹೇಳಿದ್ರು ಅವ್ರು ಕೂಡಲೇ ಆಸ್ಪತ್ರೆಗೆ ಹೋಗಿ ಸ್ಪಂದಿಸಿ ಅವರನ್ನು ಕೊನೆಯವರೆಗೆ ಡಿಸ್ಚಾರ್ಜ್ ಆಗುವವರೆಗೂ ಅವರ ಯೋಗಕ್ಷೇಮ ನೋಡಿಕೊಂಡು ಡಾಕ್ಟ್ರುಗಳಿಗೆ ಹೇಳಿ ಅದೆಲ್ಲ ಯಾವುದೇ ಚಿಕಿತ್ಸೆ ಇರಲಿ ಸ್ಪಂದಿಸ್ತಿದ್ದರು. ಈಗ ಅವರು ನಿವೃತ್ತಿ ಆಗಿರೋ ಕಾರಣ ನಮಗೂ ಕೂಡ ಒಂದು ರೀತಿಯಿಂದ ಸಂತೋಷ ಆಗ್ತಿದೆ, ಒಂದು ರೀತಿಯಿಂದ ದುಃಖವಾಗ್ತಿದೆ. ಯಾಕಂದರೆ ನಾವು ಯಾವುದೇ ಎಲ್ಲೇ ಇದ್ದರೂ ಕೂಡ ಫೋನ್ ಮಾಡಿ ಹೇಳಿದ್ರು ಅವರು ಸ್ಪಂದಿಸ್ತಿದ್ರು. ಈಗ ಆ ವ್ಯಕ್ತಿ ನಮ್ಮಲ್ಲಿ ಅಲ್ಲಿ ಆಸ್ಪತ್ರೆಯಲ್ಲಿ ಇರೋದ ಕಾರಣ ಅವ್ರ ಗೆಳೆಯರಿದ್ದಾರೆ, ಅವರು ಕೂಡ ನಮಗೆ ಆತ್ಮೀಯರು. ಅವರು ಇರೋದರಿಂದ ನಮಗೂ ಧೈರ್ಯ ಇದೆ. ಆದ್ದರಿಂದ ನಮ್ಮ ಆತ್ಮೀಯ ಸಹೋದರರಾದ ನಿವೃತ್ತಿಯ ದಿನಗಳು ಒಳ್ಳೆಯದಾಗಿರಲಿ, ಒಳ್ಳೆಯ ಆರೋಗ್ಯ ಐಶ್ವರ್ಯ ಅವರಿಗಿರಲಿ. ಇನ್ನೂ 106 ವರ್ಷ ನಗುವಂಥ ಅವ್ರ ಆಸ್ಪತ್ರೆಯಲ್ಲಿ ಇಲ್ಲದೂ ಕೂಡ ನಾವು ಫೋನ್ ಮಾಡಿ ಹೇಳಿದ್ರು ಇನ್ನೂ ಅವರಿಗೆ ಬಸವೇಶ್ವರ ಆಸ್ಪತ್ರೆಯಲ್ಲಿ ಅವಕಾಶ ಇದೆ ನಮ್ಮ ಸೇವೆ ಮಾಡಲಿಕ್ಕೆ. ಅದನ್ನು ಸೇವೆ ಮಾಡಿಕೊಂಡು ಅವರ ನಿವೃತ್ತಿಯ ಜೀವನ ಆರೋಗ್ಯಕರವಾಗಿರಲಿ ಎಂದು ನಾನು ಹಾರೈಸುತ್ತೇನೆ. ಶುಭ ಸಂದರ್ಭದಲ್ಲಿ ಎಲ್ಲ ನನ್ನ ವೇದಿಕೆ ಮೇಲೆ ಇದ್ದಂಥ ಅಣ್ಣಂದರಿಗೂ ಸಮರ್ಪಿಸುತ್ತಾ ಹಾಗೂ ನನ್ನ ಆತ್ಮೀಯ ಗೆಳೆಯರಾದಂಥ ಅಶೋಕ್ ಕುಮಾರ್ ಗಂಡಿಯವರಿಗೂ ಕೂಡ ಈ ವೇದಿಕೆಯನ್ನು ಸ್ಮರಿಸುತ್ತಾ, ನಾನು 1997ರಲ್ಲಿ ಜಾಯ್ನ್ ಆದಾಗ ಅಶೋಕ್ ಗಂಡಿಯವರು ನನಕ 3 ವರ್ಷದವರು ಸೀನಿಯರ್ ಆಗಿದ್ದರು. ಅವಾಗ ನನಗೆ ಪರಿಚಯ ಆಗಿದ್ದು ಕೂಡ ಅವ್ರದ್ದು ಒಂದು ಹೆಲ್ಪಿಂಗ್ ನೇಚರ್ ನೋಡಿ ನಾನು ಅವರು ಕೂಡ ಒಂದು ಗೆಳೆತನ ಮಾಡಿದ್ದೆ. ಆ ಗೆಳೆತನ ನನ್ನ ಜೀವನದಲ್ಲಿ ಮರೆಯಲಾಗದಂತ ನನಗೆ ಅವರು ಸಹಾಯ ಮಾಡಿದ್ದಾರೆ. ಯಾಕೆಂದರೆ ನಾನು ICICI ಬ್ಯಾಂಕಿನಲ್ಲಿ ಲೋನ್ ತಗೋದಾಗ ನನಗೆ ಲೋನ್ ಸಿಗ್ತಾ ಇಲ್ಲ. ಅವರು ಆಲ್ರೆಡಿ ICICI ಬ್ಯಾಂಕಿನಲ್ಲಿ ಲೋನ್ ತೊಗೊಂಡಿದ್ದರು. ಆದರೂ ನನಗೆ ನೋಡಿ ನನಗೂ ಅವರು ಪರಿಚಯ, ಯಾರೋ ಅವರು ಸಂತೋಷ್ ಅಂತೇಳಿ ಫ್ರೆಂಡ್ ಇದ್ದರು. ಅವ್ರಿಗೂ ಕೂಡ ನನಗೆ ಲೋನ್ ಇಸ್ಕೊಟ್ಟು ನಾನು ಭಾಳ ಹೆಲ್ಪ್ ಮಾಡಿದ್ರು. ಇವತ್ತು ₹1 ಕೋಟಿ ಆಸ್ತಿ ಆಗಿದೆ. ಆದರೂ ಕೂಡ ಲೋನ್ ಮುಂದೆ ICICI ಬ್ಯಾಂಕಿನ ಕ್ಲೋಸ್ ಮಾಡೋ ಮುಂದೆ ನಾನು ಕೂಡ ಹುಬ್ಬಳ್ಳಿಗೆ ಬಂದು ಅವರು ಭಾಳ ಹೆಲ್ಪ್ ಮಾಡಿದ್ದರು ನನಗೆ. ನಾನು ಜೀವನದಲ್ಲಿ ಮರೆಯಲಾಗದಂತ ಅಂತ ನನಗೆ ಆತ್ಮೀಯ ಅವರು ಮಾಡಿದ್ದರು. ಅವ್ರು ಯಾಕೆ ಮಾಡಿದ್ರು ಅಂದ್ರೆ ಅವ್ರಿಗೆ ಸ್ಕೇಲ್ ಆಗಂಟಾಗ ನಾನು ಒಂದು ಸ್ವಲ್ಪ ಹೀಗೆ ಶಿವಶರಣಪ್ಪ ಮಂಟಾಳೆ ಸಾವ್ಕಾರ್ ಬಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ನೋಡಮ್ಮೆ ಮಾಡಮ್ರಿ ಒಂದ್ಸರಿ ಭೇಟಿರಿ ಆಗಾರ ಅಂತ ಹೇಳಿದ್ದ. ಆದರೂ ಕೂಡ ಅವರು ಸಾವ್ಕಾರ್ ನಮ್ಮ ಮಾತು ಕೇಳಿ ಅವ್ರಿಗೆ ಬಾರೋ ಗಡಿ ನಿನಗೆ ನಾ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಭಾಳ ಅವರು ಸ್ಕೇಲ್ ಮಾಡಿ ಕೊಟ್ಟಿದ್ರು. ಅವರು ರಿಟೈರ್ಮೆಂಟ್ ಆಗೋ ಟೈಮ್ನಾಗ ನಮ್ಮ ಮಾಮವ್ರ ಹೆಸರು ಕೊಂಡ್ರು. ನಂಗೆ ಭಾಳ ಸಂತೋಷ ಆಯಿತು. ಮನುಷ್ಯ ಲೈಫ್ನಾಗ ಒಂದು ಸಾರಿ ಮಾಡಿದ್ದು ಎಂದಿಗೂ ಮರೆಯಲ್ಲಂಬುದು ನಾ ಖಂಡಿಯವರು ಬಂದಿದ್ದು ಬಾಯಿ ಕೇಳೋಳಕ ನಂಗೆ ಭಾಳ ಸಂತೋಷ ಆಯಿತು. ಅವರು ಕೂಡ ಮುಂದೆ ಹೀಗೆ ನಡೆಸುತ್ತಿರ್ಬೋದು ನನ್ನ ಕೂಡಲ್ಲಿ. ಅವರಿಗೂ ಕೂಡ ಅವ್ರ ಫ್ಯಾಮಿಲಿಗೂ ಕೂಡ ಆ ದೇವರು ಒಳ್ಳೆಯ 106 ವರ್ಷ ಆಯ್ಸ್ಕೊಳ್ಳಿ ಅಂತಂತೆ ಆ ದೇವರ ಬಳಿ ಹಾಗೂ ನಮ್ಮ ಬಸವೇಶ್ವರಲ್ಲಿ ಬಂದಂಥ ಎಲ್ಲ ಸಿಬ್ಬಂದಿಯವರ ವತಿಯಿಂದ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಅಶೋಕ್ ಕುಮಾರ್ ಗಂಡಿಯವರು 1987 DMTC ಕ್ಲಾಸ್ಮೇಟ್. ನಾನು 90 ಒಳಗೆ ಜಾಯ್ನ್ ಆದೆ. ಅವರು ಇನ್ನೂ ಜಾಯ್ನ್ ಆಗಿಲ್ಲ. ಅವರು ಆಲ್ರೆಡಿ ಬೆಂಗಳೂರು ಡಿಸ್ಟ್ರಿಕ್ಟಲ್ಲೂ ಮಾಡ್ತಿದ್ದಾರೆ. ನಮ್ಮ ಡಾಕ್ಟರ್ ಗಂಗಣಿ ಸರ್ ಅವರು ಹೇಳಿ ನಾನೇ ಅವರಿಗೆ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಹಚ್ಚಿ
ಅವರು ಜಾಯ್ನ್ ಆಗಿ ನೋಡಿಕೊಂಡು ಬಟ್ ಕಣ್ಣಿ ಮನಸ್ಸಿಂದ ಒಳ್ಳೆಯ ಮನುಷ್ಯ. ಫ್ರೆಂಡ್ ಅಂದರೆ ಕಣ್ಣಿ ಹತ್ರ ಇರಬೇಕು. ಯಾವುದೇ ಒಂದು ಸಂದರ್ಭದಲ್ಲಿ ಕಣ್ಣಿಗೆ ಬಾರೋ ಸ್ವಲ್ಪ ಪ್ರಾಬ್ಲಮ್ ಆದಂದ್ರೆ ರಾತ್ರಿ 12 ಗಂಟೆಗೆ ಬಂದು ಬರೋಂಥ ಫ್ರೆಂಡ್. ಒಳ್ಳೆಯ ಸ್ವಚ್ಛ ಮನಸ್ಸಿನ ಮನುಷ್ಯ. ಇದಕ್ಕೂ ಹೆಚ್ಚಿಗೆ ಏನು ಹೇಳಿಕೊಂಡು ಒಳ್ಳೆಯ ಮನುಷ್ಯ. ದೇವರವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರು ಮುಂದಿನ ಜೀವನ ಸುಗಮ ಮಾಡಬೇಕು ಅಂತ ಬೇಡ್ಕೊಳ್ತಾ ನನ್ನ ಮಾತು ಸಂಜೆ ಹೊತ್ತಿನ ವಂದನೆಗಳನ್ನು ತಿಳಿಸುತ್ತಾ, ನಮ್ಮ ಆತ್ಮ ಸಹೋದರರಾದಂಥ ಶ್ರೀ ಅಶೋಕ್ ಕುಮಾರ್ ಖಂಡಿಯವರು ಏನು ಸೇವೆಯಿಂದ ನಿವೃತ್ತಿಯಾಗಿದ್ದಾರೆ, ಆ ಭಗವಂತನವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಹೇಳಿ ಪ್ರಾರ್ಥಿಸುತ್ತಾ, ತಾವೆಲ್ಲರೂ ಇದಕ್ಕೆ ಏನು ಒಂದು ಅವರ ಸೇವೆಯನ್ನು ಪರಿಗಣಿಸಿ ಬಂದಿದ್ರೆ ತಮಗೆಲ್ಲರೂ ನಾನು ತುಂಬ ಕೃತಜ್ಞತೆಯನ್ನು ಹೇಳ್ತಾ, ಏನು ಮನುಷ್ಯ ವೃತ್ತಿ ಆದಮೇಲೆ ನಿವೃತ್ತಿ ಅದು ಸಹಜ, ಒಂದು ಕಾನೂನುಬದ್ಧವಾಗಿರ್ತಕ್ಕಂಥದ್ದು. ಅವ್ರ ಒಂದು ಪ್ರಾಮಾಣಿಕತೆಯಿಂದ ಏನು ನಮ್ಮ ವೃತ್ತಿಯಲ್ಲಿ ಕೈಲಾದಷ್ಟು ಸಹಾಯ ಮಾಡಿ ಅದನ್ನು ಸಾಧ್ಯ ಅಂತ ಸಂಬಳಕ್ಕಾಗಲಿ ಅಥವಾ ಅವರ ಒಂದು ಸೇವಾ ಮನೋಭಾವನೆಯಿಂದಾಗಲಿ ಅದನ್ನು ಸಲ್ಲಿಸಿರ್ತಾರೆ. ಆ ಭಗವಂತನಿಗೆ ಬಿಟ್ಟಿದ್ದು. ತಾವೆಲ್ಲರೂ ಇಲ್ಲಿಂದ ಏನೋ ಒಂದು ಇಷ್ಟೊತ್ತು ನಾವು ಮಾತಾಡಿದ್ರೆ ಸಿಬ್ಬಂದಿ ಆಸ್ಪತ್ರೆ ಸಿಬ್ಬಂದಿಯವರಿರೋದು ಅದು ಅಂತ ನಮಗೆ ಇದು ಅನಿಸುತ್ತೆ ಖುಷಿ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಆ ಪ್ರಾಮಾಣಿಕತೆಯನ್ನು ಆ ಸೇವೆಯನ್ನು ಒಂದು ನಾವೇನು ತಗೊಂಡು ಸಂಬಳಕ್ಕಾದರೂ ನಿಜವಾಗಿಯೂ ಅದನ್ನು ಮಾಡೋದಕ್ಕಿಲ್ಲಪ್ಪ ನನ್ನ ಕರ್ತವ್ಯ ಅಂತ ಯಾರು ಪರಿಗಣಿಸ್ತಾ ಇಲ್ಲ. ಬಹಳ ಅಪರೂಪದಲ್ಲಿ ಅಪರೂಪ. ಈಗ ನನ್ನ ಸ್ವಂತಕ್ಕೆ ಬೆನಿಫಿಟ್ ತಗೊಳ್ತಾರೆ. ಈಗ ನಾನೊಬ್ಬ ಸಣ್ಣ ಪಂಚಾಯತಿ ಸದಸ್ಯನಾಗಿದ್ದೇನೆ, ನನ್ನ ಅನುಭವನ ಹೇಳ್ತಿರ್ತೇನೆ. ಅಲ್ಲಿ ನೋಡ್ಬೇಕಂದ್ರೆ ಬಹಳಷ್ಟು ಒಂಥರ ಅವ್ರು ತಗೊಳ್ಳೋ ಸಂಬಳಕ್ಕಾಗಲಿ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕಾಗಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆಂದರೆ ಭಾಳ ಈಗ ಒಂದು ನಮ್ಮ ಇದರಲ್ಲಿ ಬೆಳೆದುಕೊಂಡು ಬಂದುಬಿಟ್ಟಿದೆ ನಮ್ಮ ಸಮಾಜ ಅಥವಾ ನಮ್ಮ ಸೊಸೈಟಿ, ನಮ್ಮ ಸುತ್ತಮುತ್ತಲ ಪರಿಸರ ಇದೆಯಲ್ಲ, ಆ ಪರಿಸರನ ಹಾಗಾಗ್ಬಿಟ್ಟಿದೆ. ಆ ಸೇವೆ ಅನ್ನೋಂಥ ಮನೋಭಾವನೆ 100ಕ್ಕೆ 90ರಷ್ಟು ಕಡಿಮೆ ಆಗಿಬಿಟ್ಟಿದೆ. ಏನೋ ಒಂದು ಇದ್ದಾರೆ, ನಾನು ಇತ್ತೀಚೆಗೆ ನೋಡಿದೆ, ಪಾಪ ಅವರು ಇದು ಗೊತ್ತಾ ಸುಮಾರು ಪದವಿಗಳನ್ನು ತೊಗೊಂಡಿದ್ದಾರೆ, ಪ್ರಾಮಾಣಿಕವಾಗಿ ಇವಾಗಲೂ ಬೆಲೆ ಇದೆ ಸಮಾಜದಲ್ಲಾಗಲಿ ಸರ್ಕಾರದಲ್ಲಾಗಲಿ. ಆ ಪ್ರಾಮಾಣಿಕ ಸೇವೆ ಸಲ್ಲಿಸಲಿಕ್ಕೆ ಬೆಲೆ ಇದೆ. ಅದು ಸ್ವಲ್ಪ ಅದು ಕಡಿಮೆ ಆಗ್ತಾ ಇದೆ, ಕ್ಷೀಣ ಆಗ್ತಾ ಇದೆ, ಆ ಕ್ಷೀಣಿಸ್ತಾ ಬರ್ತಾ ಇದೆ. ಆದಷ್ಟು ತಾವಲ್ಲಿ ಮುಂದೆ ಈ ಸೇವೆ ಸಲ್ಲಿಸ್ತಾ ಇರ್ಬೋದು, ಸಮಾಜ ಸೇವೆಯಲ್ಲಿ ಇರ್ಬೋದು. ಸಮಾಜ ಸೇವೆಯಲ್ಲಿ ನಾನು ಹೇಳಿದ್ರು ಒಂದು ಸಲ ಕ್ಲಾಸಿಗೆ ಇದ್ದೆ ನಾನು, 85% ಗ್ರಾಮ ಪಂಚಾಯತಿ ಸದಸ್ಯರುಗಳಿದಂತೆ. ಇವತ್ತು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಏನು ಇದಾವಲ್ಲ, ಹೆಚ್ಚಕ್ಕಿಂತ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಹೇಳ್ತಾರೆ 4 ಗಂಟೆ ಸರ್ ನಮ್ಮ ಮನೆಯಲ್ಲಿ ಕರೆಂಟ್ ಹೋಗಿದೆ ಅಂತಾರೆ, ಸರ್ ಈ ಥರ ಸರಿ ನೀರು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಹಲವಾರು ಸಮಸ್ಯೆಗಳನ್ನು 85% ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕೆಲಸ ಇರುತ್ತೆ, ಇನ್ನು 10% ತಾಲೂಕು ಪಂಚಾಯತ್, ಇನ್ನು 5% ಜಿಲ್ಲಾ ಪಂಚಾಯತ್, ಇನ್ನು ಉಳಿದಲ್ಲ. ಹಾಗೆ ಇದೊಂದು ತಳಮಟ್ಟದಲ್ಲಿ ಏನಿದೆಯಲ್ಲ ಸದಸ್ಯನ ಸೇವೆ ಮುಕ್ತಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ನನ್ನ ಭಾವವನ್ನು ಹಂಚಿಕೊಂಡು ನನ್ನ ತಾಮಲ್ಲ ನಾವೇನು ಅವಕಾಶ ಮಾಡಿಕೊಟ್ಟಿಗೆ ತಮ್ಮೆಲ್ಲರಿಗೂ ವಂದನೆ ಹೇಳ್ತಾ, ನಮ್ಮ ಸಹೋದರರಿಗೆ ಅವ್ರ ಕುಟುಂಬದವರಿಗೆ ಭಗವಂತನ ಆಯುರ್ವೇದ ಕೊಟ್ಟು ಕಾಪಾಡಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸುತ್ತಾ ಧನ್ಯವಾದಗಳು. ನನ್ನ ನಿವೃತ್ತಿ ವಯಸ್ಸಿನಿಂದ ಎಲ್ಲರೂ ನನ್ನ ಕಾರ್ಯಕ್ರಮಕ್ಕೆ ಆಗಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕದ ನಮಸ್ಕಾರಗಳನ್ನು ನಮಸ್ಕರಿಸುತ್ತೇನೆ.